ಹಲೋ ನಮಸ್ಕಾರಗಳು ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡ್ತಿರೋದು ಒಂದೊಳ್ಳೆ ಇನ್ಸ್ಟೆಂಟ್ ಭೂತಾಯಿ ಮಸಾಲ. ಈ ಭೂತಾಯಿ ಮಸಾಲ ಮಾಡೋದು ತುಂಬಾ ಸಿಂಪಲ್ ಮತ್ತೆ ಟೇಸ್ಟಿಯಾಗಿರುತ್ತದೆ. ಸೊ ಇದನ್ನು ಹೇಗೆ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಕೆಲವೊಮ್ಮೆ ಮನೆಯಲ್ಲಿ ಗ್ರೈಂಡರ್ ಇರಲ್ಲ ಅಥವಾ ಮಿಕ್ಸರ್ ಸರಿ ಇರಲ್ಲ, ಕರೆಂಟ್ ಇರಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಇದೆ ಅಂತ ಇನ್ಸ್ಟೆಂಟ್ ಮಸಾಲ ಮಾಡೋದು ತುಂಬಾ ಸುಲಭ. ನಾನು ಆದಷ್ಟು ಹೋಮ್ ಮೇಡ್ ಮಸಾಲವನ್ನು ಯೂಸ್ ಮಾಡಿ ಈ ಥರ ಮಸಾಲವನ್ನು ರೆಡಿ ಮಾಡಿದ್ದೀನಿ. ಸೊ ಇವಾಗ ನಾನು ಫಿಶ್ ಮಸಾಲ ಮಾಡೋದಕ್ಕೋಸ್ಕರ ಒಂದು 400 ಗ್ರಾಮ್ ಆಗೋಷ್ಟು ಫ್ರೆಶ್ ಭೂತಾಯಿಯನ್ನು ಆಲ್ರೆಡಿ ಖಾರ ಮತ್ತು ಇದು ಹಳದಿ ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಇವಾಗ ಅದು ಮಸಾಲ ಮಾಡೋದಕ್ಕೋಸ್ಕರ ಒಂದು ಪಾತ್ರೆಗೆ ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ಕರಿಬೇವು ಸೊಪ್ಪು ಹಾಕೋದ್ರಿಂದ ತುಂಬ ಟೇಸ್ಟಿ ಮತ್ತು ಗಮ್ಮತ್ತಾಗಿರುತ್ತೆ. ಸೊ ಹಾಗೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಸಹ ಹಾಕೋತಾ ಇದ್ದೀನಿ ಪೇಸ್ಟ್ನ. ಸೊ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡಿ ಆಯ್ತಾ. ಏನಕ್ಕಂದರೆ ಎರಡು ಸಾಮಗ್ರಿ ಹಸಿ ಆಗಿರೋದ್ರಿಂದ ಹಸಿ ಸ್ಮೆಲ್ ಹೋಗೋರಿಗೆ ಅದನ್ನು ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಒಂದು ಮೀಡಿಯಂ ಸೈಜ್ನ ಆನಿಯನ್ ಹಾಕೊತಾ ಇದ್ದೀನಿ, ಈರುಳ್ಳಿನ. ಸೊ ಇದನ್ನು ಸಹ ನಾನು ಹಾಗೆ ಫ್ರೈ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಲ್ಲ, ನಾನು ಮೊದಲೇ ಹೇಳಿದ್ದೀನಿ ಯಾವುದೇ ಆದಂಥ ತರಕಾರಿ ಅಂದರೆ ಟೊಮೆಟೊ ಮತ್ತು ಈರುಳ್ಳಿ ಬೇಗ ಫ್ರೈ ಆಗಬೇಕಂದ್ರೆ ಒಂದು ಚಿಟಿಕಷ್ಟು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿ ಅಂತ, ಬೇಗ ಫ್ರೈ ಆಗುತ್ತೆ. ಹಾಗೆ ನೀವೆಲ್ಲ ಅಬ್ಸರ್ವ್ ಮಾಡೋದು ಒಂದು ಮೀಡಿಯಂ ಸೈಜ್ನ ಟೊಮೆಟೊನ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ ನೋಡಿ. ಇವಾಗ ನಾನು ಅದಕ್ಕೆ ಮಸಾಲವಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ತುಂಬ ಸ್ಪೈಸಿ ಮತ್ತು ಚೆನ್ನಾಗಿ ಟೇಸ್ಟ್ ಸಹ ಕೊಡುತ್ತೆ. ಆದಷ್ಟು ನೀವು ಮೀನು ಮಸಾಲಕ್ಕೆ ಸ್ಪೈಸಿ ಇದ್ರೇ ಮೀನು ಮಸಾಲ ಚೆನ್ನಾಗಿರೋದು. ಸೊ ಹಾಗೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊರಿಯಾಂಡರ್ ಪೌಡರ್ ಸಹ ಹಾಕ್ತಿದ್ದೀನಿ. ಗೊತ್ತಲ್ಲ, ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಪೌಡರ್. ಸೊ ಅದನ್ನು ಸಹ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡರ್ನ ಹಾಕಿ, ಯಾಕಂದ್ರೆ ಆಲ್ರೆಡಿ ನಾವು ಮೊದಲೇ ಮೀನಿಗೆ ಹಾಕಿಟ್ಟಿದ್ದೀನಲ್ಲ, ಸೊ ಅದಕ್ಕೋಸ್ಕರ. ಸೊ ಇವಾಗ ಇಲ್ಲೊಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕಿ ಆಯ್ತಾ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು. ಹಾಗೆ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಫಿಶ್ ಕರಿ ಮಸಾಲನ ತೊಗೊಂಡಿದ್ದೀನಿ. ನೀವು ಯಾವುದೇ ಬ್ರ್ಯಾಂಡ್ದಾದ್ರೂ ತೊಗೋಬೋದು, ಅದೇ ಇದೆ ಅಂತಿಲ್ಲ. ಸೊ ಫಿಶ್ ಕರಿ ಮಸಾಲನ ಆ್ಯಡ್ ಮಾಡಿ. ಹಾಗೆ ನಾನೊಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆಹಣ್ಣಿನ ರಸನ ತೊಗೊಂಡಿದ್ದೀನಿ. ಹುಣಸೆಹಣ್ಣನ ಮೊದಲೇ ನೆನೆಸ್ಬಿಟ್ಟು ಅದನ್ನು ಪೇಸ್ಟ್ನ ಮಾಡ್ಕೊಂಡು ತೊಗೊಂಡಿರೋದು. ಸೊ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ. ಮಿಕ್ಸ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಫ್ರೈ ಮಾಡಿ. ಏನಕ್ಕಂದರೆ ಮಸಾಲೆ ಎಲ್ಲ ಹಸಿ ಆಗಿರುತ್ತಲ್ಲ, ಸೊ ಅದ್ರದ್ದೆಲ್ಲ ರೋಸ್ಟ್ ಆಗಿ ಸ್ಮೆಲ್ ಹೋಗಲಿ ಅಂತ ಅಷ್ಟೇ. ಸೊ ಇದನ್ನು ನೀವು ಕ್ಲೀನಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಒಂದು 2-3 ಮಿನಿಟ್ಸು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಆ್ಯಡ್ ಮಾಡಿ ಆಯ್ತಾ. ಏನಕ್ಕಂದ್ರೆ ನಾವು ಆಲ್ರೆಡಿ ಫಿಶ್ಗೂ ಸಹ ಹಾಕಿದ್ದೀವಿ, ನೀವು ಉಪ್ಪನ್ನ ನೋಡ್ಬಿಟ್ಟು ಹಾಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನೀವು ಇದಕ್ಕೀಗ ಸ್ವಲ್ಪ ವಾಟ್ರನ್ನ ಸಹ ಆ್ಯಡ್ ಮಾಡ್ಬೋದು ನೋಡಿ. ಇದು ಏನಕ್ಕಂದರೆ ಫಿಶ್ ಆಲ್ರೆಡಿ ಇದು ಕರಿ ದಪ್ಪ ಇದೆಯಲ್ಲ, ಸೊ ಇದನ್ನು ನೀವು ಒಂದು 7-8 ಜನಕ್ಕೂ ಮಾಡ್ಬೋದು. ನಾನಿಲ್ಲಿ ಮಾಡ್ತಿರುವಂಥ ಮೆಜರ್ಮೆಂಟು 4-5 ಜನಕ್ಕಾಗೋಷ್ಟೇ ಮಾಡಿರೋದು. ನಾನೀಗ ತೋರಿಸುವಂಥ ಮಸಾಲೆ ಅಲ್ಲವ, ನೀವು ಒಂದು 7-8 ಜನಕ್ಕೆ ಈಸಿಯಾಗಿ ಮಾಡ್ಬೋದು. ಸೊ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಬೋದು. ಸೊ ನಾನು ಸ್ವಲ್ಪ ದಪ್ಪನೇ ಇಟ್ಟಿದ್ದೀನಿ. ಇದು ನೋಡ್ಬೋದು ನೀವು. ಇದು ನಮ್ಮ ಕಡೆ ಎಲ್ಲ ಜುಮ್ಮನಕಾಯಿ ಅಂತೀವಿ, ಉತ್ತರ ಕನ್ನಡದ ಕಡೆ. ಕೆಲವೊಂದು ಕಡೆ ಕಾವಂಟೆಕಾಯಿ ಅಂತಾರೆ, ಗಮಟೆಕರಿ ಅಂತಾರೆ. ಸೊ ಇದನ್ನೆಲ್ಲ ನೀವು ಮೀನು ಮಸಾಲಕ್ಕೆ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತದೆ ಮತ್ತು ಇದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತದೆ. ಇದೊಂದು ಸಾಮಗ್ರಿ ತುಂಬ ಇಂಪಾರ್ಟೆಂಟ್. ಆದಷ್ಟು ನಿಮಗೆ ಇದು ಮಳೆಗಾಲದ ಚೌತಿ ಹಬ್ಬ ಟೈಮಲ್ಲೆಲ್ಲ ಸಿಗುತ್ತೆ, ಗಣೇಶ ಹಬ್ಬ ಟೈಮಲ್ಲಿ. ಸೊ ಇದನ್ನು ನೀವು ತೆಗೆದುಬಿಟ್ಟು ಒಣಸ್ಕೊಂಡು ಮನೇಲಿ ಇಟ್ಕೊಂಡ್ರೆ ಈ ರೀತಿಯಾದ ಮೀನು ಮಸಾಲಕ್ಕೆ ಯೂಸ್ ಮಾಡ್ಬೋದು. ಸೊ ಇವಾಗ ನಾನು ತೋರಿಸ್ನಲ್ಲ ಮ್ಯಾರಿನೇಟ್ ಮಾಡಿಟ್ಟಂತ ಭೂತಾಯಿ ಫಿಶ್ನಿಗೆ ಮಸಾಲಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ಇದನ್ನು ಒಂದು ಸ್ವಲ್ಪ ಸೌಟ್ನ ಹಾಕಿ ರೊಟೇಟ್ ಮಾಡಿ ಒಂದು ಕುದಿ ಬರೋವರೆಗೆ ಇದನ್ನು ಕುದಿಸ್ಕೋಬೇಕು. ಆಮೇಲೆ ನೀವು ಇದನ್ನು ಸೌಟ್ ಆಗೋತ್ತಿಗೆ ತುಂಬ ಹುಷಾರಾಗಿ ಸೌಟ್ ಆಗಬೇಕು. ಯಾಕಂದರೆ ಫಿಶ್ ಚಿಕ್ಕದಾಗಿರೋದ್ರಿಂದ ನೀವು ಎದ್ವಾತದ್ವಾಗಿ ರೊಟೇಟ್ ಮಾಡಿದರೆ ಅದು ಫಿಶ್ ಏನಿರಲ್ಲ, ತುಂಬ ಮಿಕ್ಸ್ ಆಗಿ ಅದನ್ನು ಚೂರ್ಚೂರಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ನಾಜೂಕಾಗಿ ಕ್ಲೀನಾಗಿ ಇದನ್ನು ಸೌಟ್ ಹಾಕ್ಬಿಟ್ಟು ಇದನ್ನು ಒಮ್ಮೆ ರೊಟೇಟ್ ಮಾಡಿ ಮತ್ತೊಮ್ಮೆ ಕುದಿಸ್ಕೋಬೇಕು ಅಷ್ಟೇ. ಇವಾಗ ಆಲ್ಮೋಸ್ಟ್ ಆಗಿ ನಿಮ್ಮ ಈ ಭೂತಾಯಿ ಮಸಾಲ ರೆಡಿ ಆಯಿತು. ಸೊ ನೋಡ್ತಾ ಇರ್ಬೋದು ನೀವು. ಆದಷ್ಟು ಮನೆಯಲ್ಲಿ ಕರೆಂಟ್ ಇಲ್ಲ, ಕೆಲವೊಂದು ಸಲ ಮಿಕ್ಸರ್ ಕೈ ಕೊಡ್ತು ಅನ್ನೋ ಟೈಮಲ್ಲೆಲ್ಲ ಈ ಥರ ಫಿಶ್ ಮಸಾಲನ್ನು ನೀವು ರೆಡಿ ಮಾಡ್ಬೋದು. ತುಂಬ ಸಿಂಪಲಾಗಿ ಮತ್ತು ಟೇಸ್ಟಿಯಾಗಿರುತ್ತೆ. ಈ ರೀತಿ ನೀವು ಫಿಶ್ ಮಸಾಲವನ್ನು ರೈಸ್ ಜೊತೆ ಈಸಿಯಾಗಿ ನೀವು ಸರ್ವ್ ಮಾಡ್ಬೋದು, ಗಂಜಿ ಜೊತೆ ಎಲ್ಲ. ಸೊ ನೋಡಿ, ಇದೇ ರೀತಿಯಾದ ಈಸಿ ರೆಸಿಪಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನಾನು ಎಷ್ಟು ಯಾವುದೇ ವಿಡಿಯೋದಲ್ಲೇ ಬಂದರೂ ತುಂಬ ಸಿಂಪಲ್ ಆದ ಈಸಿ ಅಡುಗೆಯೊಂದಿಗೆ ಬರ್ತಾ ಇರೋದು. ಸೊ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.